ಸಾಲ ವಸೂಲಿಗಾಗಿ ಬ್ಯಾಂಕ್ ಅಥವಾ ರಿಕವರಿ ಏಜೆಂಟ್ಗಳು ನಿಮ್ಮ ತಂದೆ ತಾಯಿ ಹೆಂಡತಿ ಅಥವಾ ನಿಮ್ಮ ಕುಟುಂಬದವರಿಗೆ ಕರೆ ಮಾಡಿ ಅವಮಾನ ಮಾಡುವುದು ಕಾನೂನುಬದ್ಧವೇ? ಬನ್ನಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಇದರ ಬಗ್ಗೆ ತಿಳಿಸ್ಕೊಡ್ತೇನೆ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಲೀಗಲ್ ಕಂಟೆಂಟ್ ಕ್ರಿಯೇಟರ್ ಪ್ರಜ್ವಲ್ ಶೆಟ್ಟಿ. ಇತ್ತೀಚಿನ ದಿನಗಳಲ್ಲಿ ಬ್ಯಾಂಕ್ ಅಥವಾ ರಿಕವರಿ ಏಜೆಂಟ್ಗಳು ಸಾಲ ವಸೂಲಿಗಾಗಿ ನಿಮ್ಮ ಕುಟುಂಬದವರಿಗೆ ಪದೇ ಪದೇ ಕರೆ ಮಾಡುವಂಥದ್ದು, ನಿಮ್ಮ ಮನೆಗೆ ಬಂದು ಗಲಾಟೆ ಮಾಡುವಂಥದ್ದು, ನೆರೆಹೊರೆಯವರ ಮುಂದೆ ನಿಮಗೆ ಅವಮಾನ ಮಾಡುವುದು ಇವೆಲ್ಲ ಹೆಚ್ಚು ಆಗ್ತಾನೆ ಇದೆ. ಸಾಲ ವಸೂಲಿ ಮಾಡುವುದು ಅವರ ಹಕ್ಕಾಗಿರಬಹುದು, ಆದರೆ ನಿಮಗೆ ಕಿರುಕುಳ ಕೊಡುವಂಥದ್ದು ಅಥವಾ ಅವಮಾನ ಮಾಡುವಂಥದ್ದು ಅವರ ಹಕ್ಕಲ್ಲ. ಒಬ್ಬ ಮನುಷ್ಯನ ಪ್ರೈವಸಿ ಮತ್ತು ಆತನ ಡಿಗ್ನಿಟಿ ಅಥವಾ ಘನತೆಯನ್ನು ಕಾಪಾಡುವುದು ಕಾನೂನಿನ ಕರ್ತವ್ಯವಾಗಿದೆ. ಆತನಿಗೆ ಪದೇ ಪದೇ ಕರೆ ಮಾಡುವಂಥದ್ದು, ಆತನಿಗೆ ಕಿರುಕುಳವನ್ನು ಕೊಡುವಂಥದ್ದು, ಆತನಿಗೆ ಅವಾಚ್ಯ ಶಬ್ದದಿಂದ ಬೈಯುವಂಥದ್ದು, ಆತನಿಗೆ ಬೆದರಿಕೆಯನ್ನು ಇಡುವಂಥದ್ದು, ರಾತ್ರಿ ವೇಳೆ ಆತನಿಗೆ ಕರೆ ಮಾಡುವಂಥದ್ದು ಇವೆಲ್ಲ ಕಾನೂನು ಬಾಹಿರವಾದಂತಹ ಒಂದು ವರ್ತನೆಯಾಗಿದೆ. ನೀವು ಇಂತಹ ಕಿರುಕುಳಕ್ಕೆ ಒಳಗಾಗಿದ್ರೆ ಭಾರತೀಯ ನ್ಯಾಯ ಸಂಹಿತೆ 2023 ಸೆಕ್ಷನ್ 351 ಅಡಿಯಲ್ಲಿ ಇದೊಂದು ಕ್ರಿಮಿನಲ್ ಇಂಟಿಮಿಡೇಷನ್ ಆಗಿದೆ. ನೀವೇನ್ ಮಾಡಬೇಕು ಅಂದ್ರೆ ನಿಮ್ಮ ಕರೆಗಳ ದೂರನ್ನು ಹಾಗೂ ಮೆಸೇಜ್ಗಳು ಹಾಗೂ ವಿಡಿಯೋ ರೆಕಾರ್ಡಿಂಗ್ ಗಳನ್ನ ನೀವು ಸಾಕ್ಷ್ಯವಾಗಿ ಇಟ್ಕೊಳ್ಳಿ. ಸಂಬಂಧಿತ ಬ್ಯಾಂಕ್ ಅಥವಾ ಫೈನಾನ್ಸ್ ಕಂಪನಿಗೆ ನಿಮ್ಮ ದೂರನ್ನ ನೀಡಿ. ಈ ತರ ಮುಂದುವರೆದ್ರೆ ಪೊಲೀಸ್ ಠಾಣೆಗೂ ಕೂಡ ನೀವು ದೂರನ್ನ ನೀಡಬಹುದು. ನಿಮ್ಮ ಹಕ್ಕುಗಳನ್ನ ನೀವು ತಿಳಿದುಕೊಳ್ಳಿ, ನ್ಯಾಯದಿಂದ ಮುಂದುವರಿಯಿರಿ. ಯಾವುದೇ ರೀತಿಯಾದಂತಹ ಭಯಪಡುವ ಅವಶ್ಯಕತೆ ಇಲ್ಲ. ಇಂಥ ಇನ್ಫಾರ್ಮೇಟಿವ್ ವಿಡಿಯೋಸ್ಗೆ ಲೀಗಲ್ ಟೈಮ್ಸ್ ಕನ್ನಡನ ಫಾಲೋ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ.